ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಟೂ ವೀಲರ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಯಾವ ತರ ಮಾಡ್ತಾ ಇದೀವಿ ಅನ್ನೋದು ನೋಡ್ತಾ ಇದೀವಿ. ಓಕೆ, ಸೊ CSC ಇಂದ ಯಾವ ತರ ಮಾಡಬೇಕು ಅದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅರ್ಥ ಆಗುತ್ತೆ. ಓಕೆ, CSC ಹೋಲ್ಡರ್ಸ್ ಇರಬಹುದು, ಅವರೆಲ್ಲರೂ ಈಸಿಯಾಗಿ ಟೂ ವೀಲರ್ ಇನ್ಶೂರೆನ್ಸ್ ಫಸ್ಟ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಅಂದ್ರೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನ ಈಸಿಯಾಗಿ ಈ ಪ್ಲಾಟ್ಫಾರ್ಮ್ ಥ್ರೂ ಮಾಡಬಹುದು. ಓಕೆ, ಫಸ್ಟ್ ಆಫ್ ಆಲ್ ನೀವು ನಿಮ್ಮ CSC ಐಡಿಯಲ್ಲಿ ಲಾಗಿನ್ ಆಗಬೇಕು. ಓಕೆ, ಸೊ ಆಲ್ರೆಡಿ ಲಾಗಿನ್ ಐಡಿ ಪಾಸ್ವರ್ಡ್ ನಾನು ಹಾಕಿದ್ದೀನಿ. ಡೈರೆಕ್ಟ್ ಲಾಗಿನ್ ಇದೆ, ಡೈರೆಕ್ಟ್ ಲಾಗಿನ್ ಆಗ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಇನ್ಶೂರೆನ್ಸ್ ಅಂತ ಕಾಣ್ತಾ ಇದೆಯಲ್ಲ, ಆ ಇನ್ಶೂರೆನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು, ಅಥವಾ ಇಲ್ಲಿ ಸರ್ಚ್ ಅಂತ ಇರುತ್ತೆ, ಆ ಸರ್ಚ್ ಅನ್ನು ನೀವು ಮಾಡಬೇಕು. ಫಸ್ಟ್ ಇನ್ಶೂರೆನ್ಸ್ ಅಲ್ಲಿ ಹೋಗೋಣ ನಾವು. ಸೊ ಇನ್ಶೂರೆನ್ಸ್ ಅಲ್ಲಿ ಹೋದ ತಕ್ಷಣ ನಮ್ಗೆ ಯಾವ ಇನ್ಶೂರೆನ್ಸ್ ಬೇಕು ಅಂದ್ರೆ ಫಸ್ಟ್ ಪಾರ್ಟಿ ಬೇಕು. ನೋಡಿ, ಮೋಟರ್ ಕಾಂಪ್ರಿಹೆನ್ಸಿವ್ ಅಂತ ಹೇಳಿದ್ರೆ ಅದು ಫಸ್ಟ್ ಪಾರ್ಟಿ ಇರುತ್ತೆ. ಮೋಟರ್ ಥರ್ಡ್ ಪಾರ್ಟಿ ಅಂತ ಕೆಳಗಡೆ ಲಾಸ್ಟ್ ಅಲ್ಲಿ ಇದೆ ನೋಡಿ, ಅದು ಥರ್ಡ್ ಪಾರ್ಟಿ ಇರುತ್ತೆ. ಸೊ ನಮ್ಗೆ ಬೇಕಾಗಿರೋದೇನು, ಕಾಂಪ್ರಿಹೆನ್ಸಿವ್. ಕಾಂಪ್ರಿಹೆನ್ಸಿವ್ ಅಂದ್ರೆ ಫಸ್ಟ್ ಪಾರ್ಟಿ ಬೇಕಾಗಿರೋದು ನೋಡಿ ಇದು. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ ಗೆ ಹೋಗ್ತೀವಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬೇರೆ ಬೇರೆ ಕಂಪನಿ ಇದೆ ಇದರಲ್ಲಿ. ಓಕೆ, ಸೊ ಐಎಫ್ಕೋ ಇದೆ, ಯೂನಿವರ್ಸಲ್ ಸೊಂಪೋ ಇದೆ, ಗೋ ಡಿಜಿಟ್ ಇದೆ. ಓಕೆ, ಲಿಬರ್ಟಿ ಜನರಲ್ ಇನ್ಶೂರೆನ್ಸ್ ಇದೆ, ಚೋಳಾ ಇದೆ. ಓಕೆ, ನೋಡಿ ಇಲ್ಲಿ SBI ಜನರಲ್ ಇನ್ಶೂರೆನ್ಸ್ ಮೋಟರ್ ಕಾಂಪ್ರಿಹೆನ್ಸಿವ್ POS ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ ಫಸ್ಟ್ ಒನ್ ಮೋಟರ್ ಇದೆ. ಓಕೆ, ಇದರಲ್ಲಿ ಏನೆಲ್ಲ ಮಾಡಬಹುದು ನೋಡಿ, ನೀವು ಮೋಟಾರ್ ಇನ್ಶೂರೆನ್ಸ್ ಗಳು ಮಾಡಬಹುದು, ಹೆಲ್ತ್ ಇನ್ಶೂರೆನ್ಸ್ ಮಾಡಬಹುದು, ಮತ್ತೆ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕೂಡ ನೀವು ಇದರಲ್ಲಿ ಮಾಡಬಹುದು. ಓಕೆ, ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕಾದ್ರೂ ಡೈರೆಕ್ಟ್ ಇದರಲ್ಲಿ ಹೋದ್ರೆ ನಿಮ್ಗೆ ಆರೋಗ್ಯ ಸಂಜೀವಿನಿ ಮತ್ತು ಆರೋಗ್ಯ ಟಾಪ್ ಅಪ್ ಇದೆ, ಹಾಸ್ಪಿಟಲ್ ಡೈಲಿ ಕ್ಯಾಶ್ ಇದೆ, ಪರ್ಸನಲ್ ಆಕ್ಸಿಡೆಂಟ್ ಅಲ್ಲಿ ಇದೊಂದಿದೆ. ಓಕೆ, ಸೊ ನಾವು ಮಾಡ್ತಾ ಇರೋದು ಇವಾಗ ಟೂ ವೀಲರ್ ಇನ್ಶೂರೆನ್ಸ್. ಓಕೆ, ಸೊ ಟೂ ವೀಲರ್ ಇನ್ಶೂರೆನ್ಸ್ ಅಲ್ಲಿ ನಾವು ಮಾಡ್ತಾ ಇರೋದು ಫಸ್ಟ್ ಪಾರ್ಟಿ. ಸ್ವಲ್ಪ ಡೌನಿಗೆ ಬನ್ನಿ ನೋಡಿ, ಟೂ ವೀಲರ್ ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೋಡಿ ಪಕ್ಕದಲ್ಲಿ ಬೈ ಅಂತ ಬಟನ್ ಇದೆ, ಇದ್ರ ಮೇಲೆ ಬೈ ಅಂತ ಹೇಳಿ. ಆಮೇಲೆ ನೋಡಿ ನೋಡಿ ಇಲ್ಲಿ ಟೇಕಿಂಗ್ ಟೂ ವೀಲರ್ ಪಾಲಿಸಿ ಫೋರ್ ಇಂಡಿವಿಜುವಲ್ ಕಾರ್ಪೊರೇಟಾ. ಸೊ ಇಂಡಿವಿಜುವಲ್ ತಗೊಳ್ಳಿ. ಟೆಲ್ ಅಸ್ ಅಬೌಟ್ ಯುವರ್ ಪಾಲಿಸಿ ಡೀಟೇಲ್ಸ್ ಅಂದ್ರೆ ನ್ಯೂ ಪಾಲಿಸಿ ಇದೆಯಾ, ರೋಲ್ ಓವರ್ ಇದೆಯಾ, ಲ್ಯಾಪ್ಸ್ಡ್ ಪಾಲಿಸಿ ಇದೆಯಾ. ಓಕೆ, ಸೊ ಲ್ಯಾಪ್ಸ್ಡ್ ಪಾಲಿಸಿ ಅಂತಾನೆ ಹಾಕೊಳ್ಳಿ. ಆಮೇಲೆ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ರಿಜಿಸ್ಟ್ರೇಷನ್ ಟೈಪ್ ಅಂತಿದೆ, ನೀವು ರೆಗ್ಯುಲರ್ ಸೀರೀಸ್ ಅಲ್ಲೇ ಇರಲಿ ಇದು. ಓಕೆ, ಸೊ ಆಮೇಲೆ ಕೆಳಗಡೆ ಬಂದ ತಕ್ಷಣ ಎಂಟರ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನ ನೀವು ಕೊಡ್ಬೇಕಾಗುತ್ತೆ. ಓಕೆ, ಸೊ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನ ಇಲ್ಲಿ ಹಾಕಿ. ಓಕೆ, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ಮೇಲೆ ಫೆಚ್ ಡೀಟೇಲ್ಸ್ ಅಂತ ಹೇಳಿ. ಓಕೆ, ಫೆಚ್ ಡೀಟೇಲ್ ಅಂತ ಹೇಳಿದ ತಕ್ಷಣ ಇಲ್ಲಿ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ನೋಡಬಹುದು, ರೈಟ್ ಸೈಡ್ ಅಲ್ಲಿ ಏನೋ ಇನ್ಫಾರ್ಮೇಶನ್ ತೋರಿಸ್ತಾ ಇದೆ ನೋಡಿ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇದೆ, ಟೂ ವೀಲರ್ ಬ್ರಾಂಡ್ ಯಾವುದು, ಹೀರೋ ಇದೆ, ಟೂ ವೀಲರ್ ಮಾಡೆಲ್ ಯಾವುದು, ಸ್ಪ್ಲೆಂಡರ್ ಪ್ಲೋ ಡ್ರಮ್ ಸೆಲ್ಫ್ ಇದೆ, ಫ್ಯೂಲ್ ಟೈಪ್. ಸೊ ಈ ತರ ಆ ವೆಹಿಕಲ್ ಡೀಟೇಲ್ಸ್ ನ ಇಲ್ಲಿ ನೀವು ನೋಡ್ಕೋಬಹುದು. ಓಕೆ, ಆಮೇಲೆ ಇಷ್ಟೆಲ್ಲ ಆದ ತಕ್ಷಣ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ಡೌನಿಗೆ ಬಂದು ಕಂಟಿನ್ಯೂ ಅಂತ ಹೇಳಿ. ಓಕೆ, ಕಂಟಿನ್ಯೂ ಅಂತ ಹೇಳಿದ ತಕ್ಷಣ ಇಲ್ಲಿ ಕೆಲವೊಂದು ಡೀಟೇಲ್ಸ್ ನ ಹಾಕ್ಬೇಕಾಗುತ್ತೆ ನೋಡಿ. ಪ್ಲೀಸ್ ಸೇರ್ ಯುವರ್ ವೆಹಿಕಲ್ ಡೀಟೇಲ್ಸ್ ಅಂದ್ರೆ ರಿಜಿಸ್ಟ್ರೇಷನ್ ಡೇಟ್ ಯಾವಾಗ, ರಿಜಿಸ್ಟ್ರೇಷನ್ ಡೇಟ್ ಆಟೋಮೆಟಿಕ್ ಬರುತ್ತೆ. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಏನು, ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಏನಪ್ಪಾ ಅಂದ್ರೆ ಅದನ್ನು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಯಾವ್ದಿದೆ ಅದನ್ನು ನೀವು ಹಾಕ್ಬೇಕಾಗುತ್ತೆ. ಓಕೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಆಯ್ತು. ಇವಾಗ ರಿಜಿಸ್ಟ್ರೇಷನ್ ಸಿಟಿ ಆಟೋಮೆಟಿಕ್ ತಗೊಳುತ್ತೆ, ಗುಲ್ಬರ್ಗ ಅಂತ ಆಟೋಮೆಟಿಕ್ ತಗೊಂಡಿದೆ, ನೀವೇನು ಹಾಕೋದ್ ಬೇಕಾಗಿಲ್ಲ. ಓಕೆ, ಸೊ ಪ್ರಿವಿಯಸ್ ಪಾಲಿಸಿ ಅಂದ್ರೆ ಸಮ್ ಡೀಟೇಲ್ಸ್ ಆಟೋಮೆಟಿಕ್ ಬರುತ್ತೆ, ಸಮ್ ಬರಲ್ಲ, ನೀವು ಇಲ್ಲ ಇಲ್ಲಿ ಹಾಕ್ಬೇಕಾಗುತ್ತೆ ಸಮ್ ಡೀಟೇಲ್ಸ್ ನ. ಓಕೆ,
ನಿಮ್ಮ ಹತ್ರ ಇಲ್ಲ ಅಂದ್ರೆ ನಾವು ಒಂದು ಡಮ್ಮಿ ಇದನ್ನ ಹಾಕ್ಬಹುದು. ಓಕೆ, ಸೊ ಪಾಲಿಸಿ 12 ಮಂತ್ ಡೈರೆಕ್ಟ್ ಬಂತು 1st May 2024 ಟು 29 April 2025 ಗಂಟ ಡೈರೆಕ್ಟ್ ಆಲ್ರೆಡಿ ಡೈರೆಕ್ಟ್ ತಗೊಳ್ತು. ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಅಂತ ಹೇಳಿದ ತಕ್ಷಣ ಇಲ್ಲಿ ಅಮೌಂಟ್ ಬರುತ್ತೆ. ಎಷ್ಟು ಈ ವೆಹಿಕಲ್ದು ಅಮೌಂಟ್, ಟೋಟಲ್ ಪ್ರೀಮಿಯಂ ಅಮೌಂಟ್ ಇಲ್ಲಿ ನೋಡಬಹುದು ರೈಟ್ ಸೈಡ್ ಅಲ್ಲಿ. ನಾನು ಒಂದ್ಸರ್ತಿ ನಿಮ್ಗೆ ಚೆಕ್ ಮಾಡಿ ಹೇಳ್ಬಿಡ್ತೀನಿ. ಟೋಟಲ್ ಇನ್ಶೂರೆನ್ಸ್ ಅಮೌಂಟ್ ಎಷ್ಟು ಬರ್ತಾ ಇದೆ. ಟೋಟಲ್ ಪ್ರೀಮಿಯಂ ಅಮೌಂಟ್ ನಿಮ್ಗೆ ಬರ್ತಾ ಇದೆ 1403. ಓಕೆ, ಸೊ 1403 ಅಮೌಂಟ್ ಟೋಟಲ್ ಅಮೌಂಟ್ ಬರ್ತಾ ಇದೆ. ಇದರಲ್ಲಿ ಎರಡು ತರ ಇದೆ ನೋಡಿ. ಇಲ್ಲಿ ಏನ್ ಕವರೇಜ್ ಆಗ್ತಾ ಇದೆ, ಇನ್ಶೂರ್ ಡಿಕ್ಲೇರ್ಡ್ ವ್ಯಾಲ್ಯೂ, ವೆಹಿಕಲ್ ವ್ಯಾಲ್ಯೂ ಯಾವ ತರ ನೀವು ವೆಹಿಕಲ್ ವ್ಯಾಲ್ಯೂ ನೋಡಿ 12,000 ಬರ್ತಾ ಇದೆ. ಓಕೆ, ನೋಡಿ ಇಲ್ಲಿ ವೆಹಿಕಲ್ ವ್ಯಾಲ್ಯೂ ಕಮ್ ಬಂತು. ಇವಾಗ PA ಫಾರ್ ಓನರ್ ಡ್ರೈವರ್ ಅಂತಿದೆ. ಸೊ ಅದು ಬೇಕಂದ್ರೆ ನಾವು ಹಾಕ್ಬಹುದು, ಇಲ್ಲ ನಾವು ಇದು ಬೇಡ ಅಂದ್ರೆ ನೋಡಿ ಪ್ರೀಮಿಯಂ ಮತ್ತೆ ಕಮ್ಮಿ ಬರುತ್ತೆ. ಓಕೆ, ಸೊ ಪ್ರೀಮಿಯಂ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇರಿ ಒಂದ್ ನಿಮಿಷ ಮಾಡ್ತೀನಿ. ಈ PA ಫಾರ್ ಓನರ್ ಡ್ರೈವರ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಇವಾಗ ರೀಕ್ಯಾಲ್ಕುಲೇಟ್ ಮಾಡ್ತೀನಿ, ನೋಡೋಣ ಇವಾಗ ಪ್ರೀಮಿಯಂ ಎಷ್ಟು ಬರುತ್ತೆ ಅಂತ. ನೋಡಿ ಪ್ರೀಮಿಯಂ ಬರೇ 961 rupees ಬಂತು. ಓಕೆ, ಸೊ ನಮ್ಗೆ ಇದು PA ಫಾರ್ ಓನರ್ ಡ್ರೈವರ್ ಇರಲಿ. ಓಕೆ, ಸೊ ರೀಕ್ಯಾಲ್ಕುಲೇಟ್ ಮತ್ತೆ ಕೊಡೋಣ. ಆಯ್ತಾ, ಸೊ ಇದಾದ್ಮೇಲೆ ಕಂಟಿನ್ಯೂ ಹೇಳೋಣ. ಓಕೆ, ಇದಾದ ತಕ್ಷಣ ನೋಡಿ ಇಲ್ಲಿ ವೆಹಿಕಲ್ ನಂಬರ್ ಆಲ್ರೆಡಿ ತಗೊಂಡಿದೆ. ಪ್ಲೀಸ್ ಎಂಟರ್ ಲಾಸ್ಟ್ 5 digits ಚಾಸಿಸ್ ನಂಬರ್ ಕೇಳ್ತಾ ಇದೆ. ಸೊ ನಾವು ಚಾಸಿಸ್ ನಂಬರ್ 5 digit ನ ಕೊಡ್ಬೇಕಾಗುತ್ತೆ. ಓಕೆ, ಚಾಸಿಸ್ ನಂಬರ್ ಕೊಟ್ಟ ತಕ್ಷಣ ವೆರಿಫೈ ಅಂತ ಹೇಳೋಣ. ಆಮೇಲೆ ಚಾಸಿಸ್ ನಂಬರ್ ಫುಲ್ ತಗೊಳ್ತು, ಇಂಜಿನ್ ನಂಬರು ತಗೊಳ್ತು. ನೋಡಿ ಐ ಹ್ಯಾವ್ ವ್ಯಾಲಿಡ್ ಎಫೆಕ್ಟಿವ್ PUC ಫಿಟ್ನೆಸ್ ಸರ್ಟಿಫಿಕೇಟ್ ಇದೆ ಅಂತ ಹೇಳಿ ಎಸ್ ಅಂತ ಹೇಳಿ ಕಂಟಿನ್ಯೂ ಕೊಡೋಣ. ಕಂಟಿನ್ಯೂ. ಡೂ ಯು ಹ್ಯಾವ್ ವ್ಯಾಲಿಡ್ ಪ್ಯಾನ್ ನಂಬರ್ ಇದ್ರೆ ಇದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಕೊಡಿ. ಆಮೇಲೆ ಇಲ್ಲಿ ಕೆಲವೊಂದು ಓನರ್ ಡೀಟೇಲ್ ಗಳನ್ನ ಇಲ್ಲಿ ಹಾಕ್ಬೇಕು, ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಓನರ್ ಡೀಟೇಲ್, ಓನರ್ ಹೆಸರು ಎಲ್ಲ ಡೀಟೇಲ್ ಆಗಿ ಇಲ್ಲಿ ಸ್ವಲ್ಪ ನಾವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಓನರ್ ಡೀಟೇಲ್ ನ ಇಲ್ಲಿ ನೀವು ಫಿಲ್ ಮಾಡಬೇಕು. ಆಮೇಲೆ ಜೆಂಡರ್ ಸೆಲೆಕ್ಟ್ ಮಾಡಿ, ಅವರ ಒಂದು ಏಜ್ ಎಷ್ಟಿದೆ ಏಜ್ ಒಂದು ಸೆಲೆಕ್ಟ್ ಮಾಡಿ. ಓಕೆ, ಏಜ್ ಸೆಲೆಕ್ಟ್ ಮಾಡಿ. ಆಮೇಲೆ ಇಮೇಲ್ ID ಇದ್ರೆ ಇಮೇಲ್ ID ಹಾಕಿ. ಓಕೆ, ಸೊ ಮೊಬೈಲ್ ನಂಬರ್, ಅವರ ಒಂದು ಮೊಬೈಲ್ ನಂಬರ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಓಕೆ, ಆಮೇಲೆ ಏರಿಯಾ ಸೆಲೆಕ್ಟ್ ಮಾಡಿ. ಓಕೆ, ನಾಮಿನಿ ಡೀಟೇಲ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಅವರ ಜೆಂಡರು ಸೆಲೆಕ್ಟ್ ಮಾಡಿ, ಡೇಟ್ ಆಫ್ ಬರ್ತ್ ಕೊಡಿ. ಓಕೆ, ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ. ಆಮೇಲೆ ರಿಲೇಷನ್ ಏನಿದೆ, ವೈಫ್ ಅಂದ್ರೆ ವೈಫ್ ಇರಲಿ. ಓಕೆ, ಇದು ನೋ ಅಂತ ಕೊಟ್ಬಿಡಿ. ನೆಕ್ಸ್ಟ್ ಹೇಳಿ. ಇಲ್ಲೇನೋ ಮಿಸ್ ಆಗಿದೆ ನೋಡಿ. ಓಕೆ, ಇಲ್ಲಿ ಮಿಸ್ಟರ್ ದೇವೇಂದ್ರ ಅಂತ ಹಾಕ್ಬೇಕಾಗಿತ್ತು, ಸೊ ಅದನ್ನ ಹಾಕ್ಬಿಟ್ಟೆ. ನೆಕ್ಸ್ಟ್ ಬಂತು. ಓಕೆ,
ಸೊ ನಮ್ಮ ಗ್ರಾಸ್ ಪ್ರೀಮಿಯಂ ಎಷ್ಟಪ್ಪ ಅಂದ್ರೆ 1403 ನೆಟ್ ಪ್ರೀಮಿಯಂ ಪ್ಲಸ್ GST ಆಡ್ ಇದೆ. ನಮ್ಗೆ ಕಂಪ್ಲೀಟ್ KYC ಮಾಡಬೇಕು. ಕಂಪ್ಲೀಟ್ KYC ಮಾಡೋಣ. ಓಕೆ, KYC ಅಲ್ಲಿ ಅವರ ಒಂದು ಡಾಕ್ಯುಮೆಂಟ್ ನ ಕೊಡ್ಬೇಕಾಗುತ್ತೆ. ಓಕೆ, ಸೊ ಆಧಾರ್ ಬೇಸ್ಡ್ KYC ಮಾಡೋಣ. ಓಕೆ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀನಿ. ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು. ಆ ಡಾಕ್ಯುಮೆಂಟ್ ನ ನಾನು ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಪ್ಲೋಡ್ ಮಾಡಿ ವೇಟ್ ಮಾಡಬೇಕು. ಸೊ ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ವೇಟ್ ಮಾಡಿ. ನೋಡಿ, ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಕಂಗ್ರಾಚುಲೇಷನ್. ಓಕೆ, KYC ವೆರಿಫಿಕೇಶನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್, ಥ್ಯಾಂಕ್ ಯು ಅಂತ ಬಂತು. ಓಕೆ, ಸೊ ಇದ್ರ ಮೇಲೆ ಓಕೆ ಅಂತ ಹೇಳಿ ಈಗ ಪೇಮೆಂಟ್ ಬರುತ್ತೆ. ನಮ್ ಪ್ರೀಮಿಯಂ ಎಷ್ಟಿದೆ ಅದು ಬರುತ್ತೆ. ಸೊ ನಮ್ಗೆ ಇವಾಗ ಪೇಮೆಂಟ್ ನ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ಸೆಲೆಕ್ಟ್ ಪೇಮೆಂಟ್ ಗೇಟ್ ವೇ ಅಂತಿದೆ. ಸೊ ಅಲ್ಲಿ ನಾವು ಪೇಮೆಂಟ್ ನ ಮಾಡಬೇಕು. ಓಕೆ, 1403 ನಮ್ಮ ಅಮೌಂಟ್ ಇರುತ್ತೆ. ಸೊ ಆ ಅಮೌಂಟ್ ನ ನಾವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಓಕೆ, ಸೊ ಡೈರೆಕ್ಟ್ ನಾವು ಪೇಮೆಂಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಪೇಮೆಂಟ್ ಗೇಟ್ ವೇ ಅಂತಿದೆಯಲ್ಲ, ಇದ್ರ ಮೇಲೆ CSC ಅಂತ ಕ್ಲಿಕ್ ಮಾಡಿ ಮೇಕ್ ಅ ಪೇಮೆಂಟ್ ಅಂತ ಆಪ್ಷನ್ ಅಲ್ಲಿ ಹೋಗಿ. ಓಕೆ, ಪಾಸ್ವರ್ಡ್ ನ ಹಾಕಿದ ನಂತರ ಸಬ್ಮಿಟ್ ಅಂತ ನೀವು ಮತ್ತೆ ಸಬ್ಮಿಟ್ ಅಂತ ಕೊಡಬೇಕು. ಓಕೆ, ಇಲ್ಲಿ ಕೆಳಗಡೆ ವ್ಯಾಲಿಡೇಟ್ ಅಂತಿದೆಯಲ್ಲ, ಅದ್ರ ಮೇಲೆ ವ್ಯಾಲಿಡೇಟ್ ಅಂತ ಹೇಳಿ ಆ ಪಿನ್ ಕೇಳುತ್ತೆ. ಆ ಪಿನ್ ನಂಬರ್ ನ ಹಾಕಿ ಪೇ ಅಂತ ಹೇಳಿ. ಓಕೆ, ಪೇಮೆಂಟ್ ಆಯ್ತು. ನೋಡಿ, ಇವಾಗ ಅವರ ಒಂದು ಪಾಲಿಸಿ ನಂಬರು ಜನರೇಟ್ ಆಯ್ತು, ಪಾಲಿಸಿನೂ ಬಂತು. ಸೊ ಪಾಲಿಸಿ ಕಾಪಿನ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಪಾಲಿಸಿನ ನೀವು ನೋಡಬಹುದು ಯಾವ ತರ ಆಗಿದೆ, ಯಾವಾಗಿಂದ ಇದೆ ಅಂತ. ನೋಡಿ, ಪಾಲಿಸಿ ನಂಬರ್ ಬಂತು, ಅವ್ರ ಹೆಸರು ಬಂತು, ಅಡ್ರೆಸ್ ಬಂತು, ಎಲ್ಲ ಡೀಟೇಲ್ ಇದರಲ್ಲಿ ಬರುತ್ತೆ. ಓಕೆ, ಏಜೆಂಟ್ ನೇಮ್ ಬರುತ್ತೆ. ಏಜೆಂಟ್ ನೇಮ್ ನೋಡಿ, ಇಲ್ಲಿ ರಮೇಶ್ ರಾಥೋಡ್ ಅಂತ ಏಜೆಂಟ್ ನೇಮ್ ಕೂಡ ಬಂದಿದೆ. CSC ಇಂದ ಇನ್ಶೂರೆನ್ಸ್ ಮಾಡಿರೋದು ಎಲ್ಲ ಡೀಟೇಲ್ ಆಗಿ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಓಕೆ, ಸೊ ಟೋಟಲ್ ಪ್ರೀಮಿಯಂ ಅಮೌಂಟ್ 1403 ಆಗುತ್ತೆ. ಓಕೆ, ಸೊ ಈ ತರ ಒಂದು ಇನ್ಶೂರೆನ್ಸ್ ನ ನೀವು ಕೂಡ ಮಾಡಬಹುದು. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.